ಓಂ ಅಗ್ನೇನಯ ಸುಪತಾರಾಯೇ ಅಶ್ಮನ್ ವಿಶ್ವಾನಿ ದೇವ ವಾಯುನಾನಿ ವಿದ್ವಾನ್ ಯುದ್ಧ ಸ್ಮರ ಜುಹುರಾಣಾಮೇನೋ ಭವಿಷ್ಣಾಮ ತೇ ನಮ ಉಕ್ತಿಮಿದೇಮ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಖಂಡ ಜಗದಾಕಾರಂ ಶಾಂತಿರೂಪ ಸ್ವರೂಪಿಣಿ ಅವಧೂತ ಪರಬ್ರಹ್ಮ ನಿತ್ಯಾನಂದ ನಮೋಸ್ತುತೆ. ಹರಿ ಓಂ. ಶ್ರೀ ಗುರುಚರಣದ ಪಾದಾರವಿಂದಕ್ಕೆ ಸಕಲವನ್ನು ಅರ್ಪಿಸಿಕೊಂಡು ಶ್ರೀ ಗುರುಗೀತೆಯ 31ನೇ ಶ್ಲೋಕದಿಂದ ಮುಂದುವರಿಸಿದ್ದೇನೆ. ಇದಂ ತು ಭಕ್ತಿಭಾವೇನ ಪಠತೆ ಶೃಣುತೆ ಯದಿ ಲಿಖಿತ್ವಂ ಯಸ್ಪದಾತವ್ಯಂ ತತ್ಸರ್ವಂ ಸಫಲಂ ಭವೇತ್. ಈ ಗುರುಗೀತೆಯನ್ನು ಭಕ್ತಿಭಾವದಿಂದ ಪಠನ ಮಾಡಿದರೆ, ಕೇಳಿದರೆ ಮತ್ತು ಬರೆದುಕೊಟ್ಟರೆ ಸರ್ವ ಫಲವು ಪ್ರಾಪ್ತಿಯಾಗುತ್ತದೆ. ಗುರುಗೀತಾತ್ಮಕಂ ದೇವಿ ಶುದ್ಧತತ್ವಂ ವಯೋಧಿಕಂ ಭವವ್ಯಾಧಿ ವಿನಾಶಾರ್ಥಂ ಸ್ವಯವೇನ ಜಪೇಸ್ತದಾ. ಹೇ ದೇವಿ, ಗುರುಗೀತಾರೂಪಿ ಶುದ್ಧ ತತ್ವವನ್ನು ನಾನು ನಿನಗೆ ಹೇಳಿದ್ದೇನೆ. ಭವವ್ಯಾಧಿಯನ್ನು ನಾಶ ಮಾಡಲು ಸದಾ ಸ್ವಯಂ ಅದರ ಜಪ ಮಾಡಬೇಕು. ಗುರುಗೀತಾಕ್ಷರ ಏಕಂ ತೋ ಮಂತ್ರರಾಜಮಿದಂ ಜಪೇತ್ ಅನ್ಯ ಚ ವಿವಿಧ ಮಂತ್ರಃ ಕಲಾಂನಾರ್ಹಂತಿ ಷೋಡಶೀಂ. ಗುರುಗೀತೆಯ ಒಂದೊಂದು ಅಕ್ಷರವು ಪರಮ ಮಂತ್ರವಾಗಿದೆ. ಅನ್ಯ ಅನೇಕ ಮಂತ್ರಗಳು ಇದರ 16ನೆಯ ಕಲೆಗೂ ಸಮಾನವಾಗಲಾರವು. ಅನಂತ ಫಲ ಪ್ರಾಪ್ನೋತಿ ಗುರುಗೀತಾ ಜಪೇನ ತು ಸರ್ವ ಪಾಪ ಪ್ರಶಮನಂ ಸರ್ವದಾರಿದ್ರ್ಯನಾಶನಂ. ಗುರುಗೀತೆಯನ್ನು ಪಠನ ಮಾಡಿದರೆ ಅನಂತ ಫಲವು ಪ್ರಾಪ್ತಿಯಾಗುತ್ತದೆ, ಸರ್ವ ವಿಧ ಪಾಪಗಳ ನಾಶವಾಗುತ್ತದೆ, ಸರ್ವ ಪ್ರಕಾರದ ದಾರಿದ್ರ್ಯವು ನಾಶವಾಗುತ್ತದೆ. ಕಾಲ ಮೃತ್ಯು ಭಯಂ ಹರಂ ಸರ್ವ ಸಂಕಟನಾಶನಂ ಯಕ್ಷರಕ್ಷಸ ಭೂತಾನಂ ಚೋರ ವ್ಯಾಘ್ರ ಭಯಾಪಹಂ. ಗುರುಗೀತೆಯ ಈ ಜಪವು ಕಾಲ ಮೃತ್ಯುವಿನ ಭಯವನ್ನು ದೂರ ಮಾಡುತ್ತದೆ, ಸರ್ವ ಸಂಕಟಗಳನ್ನು ನಾಶ ಮಾಡುತ್ತದೆ ಮತ್ತು ಯಕ್ಷ ರಾಕ್ಷಸ ಭೂತ ಕಳ್ಳ ವ್ಯಾಘ್ರಾದಿಗಳ ಭಯವಿಲ್ಲದಂತೆ ಮಾಡುವ ಮಂತ್ರವಾಗಿದೆ. ಮಹಾವ್ಯಾಧಿಹರಂ ಸರ್ವ ವಿಭೂತಿ ಸಿದ್ಧಿದಂ ಭವೇತ್ ಅಥವಾ ಮೋಹನಂ ವಶ್ಯ ಸ್ವಯಮೇವ ಜಪೇಸ್ತದಾ. ಇದರಿಂದ ಸರ್ವ ಪ್ರಕಾರದ ಮಹಾವ್ಯಾಧಿಗಳು ದೂರವಾಗುತ್ತದೆ, ಸಿದ್ಧಿದಾಯಿನಿಯಾದ ಅಲೌಕಿಕ ಶಕ್ತಿಗಳು ಪ್ರಾಪ್ತಿಯಾಗುತ್ತದೆ ಹಾಗೂ ಸಂಮೋಹನ ವಶೀಕರಣ ಮೊದಲಾದವು ಪ್ರಾಪ್ತಿಯಾಗುತ್ತದೆ. ಸದಾ ಇದರ ಸ್ವಯಂ ಜಪ ಮಾಡಬೇಕು. ವಸ್ತ್ರಾಸನೆ ಚ ದಾರಿದ್ರ್ಯಂ ಪಾಷಾಣೆ ರೋಗ ಸಂಭವ ಮೇದಿನ್ಯಂ ದುಃಖ ಮಾಪ್ನೋತಿ ಕಾಷ್ಟೇ ಭವತಿ ನಿಷ್ಫಲಂ. ವಸ್ತ್ರಾಸನದ ಮೇಲೆ ಜಪ ಮಾಡಿದರೆ ದರಿದ್ರತೆಯು, ಕಲ್ಲಿನ ಮೇಲೆ ಜಪ ಮಾಡಿದರೆ ರೋಗೋತ್ಪತ್ತಿಯಾಗುವುದು, ಭೂಮಿಯ ಮೇಲೆ ಕುಳಿತು ಜಪಿಸಿದರೆ ದುಃಖ ಉಂಟಾಗುತ್ತದೆ, ಕಾಷ್ಟದ ಕಟ್ಟಿಗೆಯ ಮೇಲೆ ಕುಳಿತು ಜಪಿಸಿದರೆ ಜಪ ನಿಷ್ಫಲವಾಗುತ್ತದೆ. ಕೃಷ್ಣಾಜಿನೇ ಜ್ಞಾನ ಸಿದ್ಧಿ ಮೋಕ್ಷ ಶ್ರೀ ವ್ಯಾಘ್ರ ಚರ್ಮಣಿ ಕುಶಾಸನೆ ಜ್ಞಾನ ಸಿದ್ಧಿ ಸರ್ವಸಿದ್ಧಿಸು ಕಂಬಲೆ. ಕೃಷ್ಣಾಜಿನೆಯ ಮೇಲೆ, ಜಿಂಕೆಯ ಚರ್ಮದ ಮೇಲೆ ಕುಳಿತು ಜಪ ಮಾಡಿದರೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಹುಲಿ ಚರ್ಮದ ಮೇಲೆ ಜಪಿಸಿದರೆ ಮೋಕ್ಷ ಲಕ್ಷ್ಮಿ ಪ್ರಾಪ್ತಿಯಾಗ್ತದೆ. ದರ್ಬೆಯ ಆಸನದ ಮೇಲೆ ಕುಳಿತರೆ ಜ್ಞಾನ ಸಿದ್ಧಿಯಾಗ್ತದೆ. ಕಂಬಳಿಯ ಮೇಲೆ ಕುಳಿತು ಜಪ ಮಾಡಿದರೆ ಸರ್ವಸಿದ್ಧಿಯು ಉಂಟಾಗುತ್ತದೆ. ಕುಶೈರ್ವಾ ಧೂರ್ವಾ ಯಾ ದೇವಿ ಆಸನೆ ಶುಭ್ರ ಕಂಬಲೆ ಜಪಮಿಷ್ಯ ತಥೋ ದೇವಿ ಜಪೇದೇಕ್ರಾಗ ಮಾನಸ. ಹೇ ದೇವಿ, ಈ ಗುರುಗೀತೆಯನ್ನು ಸಾಧ್ವಾಯವನ್ನು ದರ್ಬೆ ಅಥವಾ ಗರಿಕೆಯ ಆಸನದ ಮೇಲೆ ಸ್ವಚ್ಛವಾದ ಕಂಬಳಿಯನ್ನಿಟ್ಟು ಆ ಸ್ವಚ್ಛವಾದ ಕಂಬಳಿ ಎಂದರೆ ಕಂಬಳಿಯ ಮೇಲೆ ಬಿಳಿ ಬಣ್ಣದ ಶುಭ್ರ ವಸ್ತ್ರವನ್ನು ಹರಡಿ ಆಸನ ಸಿದ್ಧಪಡಿಸಿಕೊಳ್ಳಲು ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಆಸನದ ಮೇಲೆಯೇ ಕುಳಿತು ಏಕಾಗ್ರ ಮನಸ್ಸಿನಿಂದ ಜಪ ಮಾಡಬೇಕು.
ಧ್ಯೇಯಂ ಶುಕ್ಲಂ ಚ ಶಾಂತ್ಯರ್ಥೆ ವಶ್ಯೇ ರಕ್ತಾಸನಾಂ ಪ್ರಿಯೇ ಅಭಿಚಾರೇ ಕೃಷ್ಣವರ್ಣಂ ಪೇತವರ್ಣಂ ಧನಾಗಮೆ. ಶಾಂತಿಗಾಗಿ ಬಿಳಿ ಆಸನ ಯುಕ್ತವಾಗಿದೆ, ವಶೀಕರಣಕ್ಕೆ ಕೆಂಪು ಆಸನ ಯುಕ್ತವಾಗಿದೆ, ಸಂವಹನಕ್ಕೆ ಕೃಷ್ಣವರ್ಣದ ಆಸನ ಯುಕ್ತವು ಮತ್ತು ಧನ ಪ್ರಾಪ್ತಿಗೆ ಪೀತವರ್ಣದ ಆಸನವು ಉಪಯುಕ್ತವಾಗಿದೆ. ಉತ್ತರೇ ಶಾಂತಿಕಾಮಸ್ತೋ ವಶ್ಯೇ ಪೂರ್ವಾಮುಖೋ ಜಪೇತ್ ದಕ್ಷಿಣೇ ಮಾರಣಂ ಪ್ರೋಕ್ತಂ ಪಶ್ಚಿಮೇ ಚ ಧನಾಗಮೆ. ಶಾಂತಿಯನ್ನು ಬಯಸುವವರು ಉತ್ತರ ದಿಕ್ಕಿಗೆ ಮುಖ ಮಾಡಿಯೂ, ವಶೀಕರಣ ಸಿದ್ಧಿಯನ್ನು ಬಯಸುವವರು ಪೂರ್ವಕ್ಕೆ ಮುಖ ಮಾಡಿಯೂ, ಇತರರ ಮರಣವನ್ನು ಬಯಸುವವರು ದಕ್ಷಿಣ ಮುಖವಾಗಿಯೂ ಧನವನ್ನು ಬಯಸುವವರು ಪಶ್ಚಿಮಕ್ಕೆ ಮುಖ ಮಾಡಿಯೂ ಜಪಿಸಬೇಕು. ಇದು ಗುರುಗೀತೆಯಲ್ಲಿ ಹೇಳಲ್ಪಟ್ಟ ವಿಷಯ. ಯಾರು ಮಾಡಬೇಡಿ, ಪೂರ್ವಕ್ಕೆ ಮಾಡಿ. ಮೋಹನಂ ಸರ್ವಭೂತಾನಾಂ ಬಂಧ ಮೋಕ್ಷಕರಂ ಭವೇತ್ ದೇವರಾಜಂ ಪ್ರಿಯಕರಂ ಸರ್ವಲೋಕಂ ವಶಂ ಭವೇತ್. ಈ ಗುರುಗೀತೆಯ ಪಾಠದಿಂದ ಸರ್ವ ಪ್ರಾಣಿಗಳ ಸಂಮೋಹನ, ಸರ್ವ ಬಂಧನಗಳಿಂದ ಮುಕ್ತಿ, ದೇವರ ಮತ್ತು ರಾಜರ ಪ್ರೀತಿ, ಸರ್ವ ಲೋಕಗಳ ವಶೀಕರಣ ಆಗುತ್ತದೆ. ಸರ್ವೇಷಂ ಸ್ತಂಭನಂ ಕರ ಗುಣಾನಾಂ ಚ ವಿವರ್ಧನಂ ದುಷ್ಕರ್ಮ ನಾಶನಂ ಚೈವ ಸುಕರ್ಮ ಸಿದ್ಧಿದಂ ಭವೇತ್. ಗುರುಗೀತೆಯನ್ನು ಪಠಿಸುವುದರಿಂದ ಎಲ್ಲ ವಿಧದ ಅನಿಷ್ಟಗಳ ಸ್ತಂಭನವಾಗಿ ಗುಣಗಳ ವೃದ್ಧಿಯಾಗುತ್ತದೆ, ದುಷ್ಕರ್ಮಗಳ ನಾಶವಾಗಿ ಸತ್ಕರ್ಮಗಳು ಸಿದ್ಧಿಯುಂಟಾಗುತ್ತದೆ. ಅಸಿದ್ಧಂ ಸಾಧಯೇತ್ ಕಾರ್ಯಂ ನವಗ್ರಹ ಭಯಾಪಹಂ ದುಸ್ವಪ್ನಂ ನಾಶನಾಚೈವ ಸುಸ್ವಪ್ನಂ ಫಲದಾಯಕಂ. ಅಸಿದ್ಧವಾದ ಕಾರ್ಯವು ಸಿದ್ಧವಾಗುತ್ತದೆ, ನವಗ್ರಹಗಳ ಪೀಡೆಯು ದೂರವಾಗುತ್ತದೆ, ಸುಸ್ವಪ್ನಗಳು ಫಲದಾಯಕವಾಗುತ್ತದೆ. ಸರ್ವಶಾಂತಿಕರಂ ನಿತ್ಯಂ ಯಥಾ ವಂದ್ಯಾ ಸುಪುತ್ರದಂ ಅವೈಧವ್ಯಕರಂ ಸ್ತ್ರೀಣಂ ಸೌಭಾಗ್ಯದಾಯಕಂ ಸದಂ. ಇದನ್ನು ಪಠಿಸುವುದರಿಂದ ಸರ್ವ ಪ್ರಕಾರದ ಶಾಂತಿ ಉಂಟಾಗುತ್ತದೆ. ಒಂಟಿಯಾದ ಸ್ತ್ರೀಗೆ ಪುತ್ರ ಪ್ರಾಪ್ತಿಯಾಗುತ್ತದೆ, ಸ್ತ್ರೀಗೆ ವೈಧವ್ಯ ಉಂಟಾಗದೆ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಆಯುರಾರೋಗ್ಯಂ ಐಶ್ವರ್ಯ ಪುತ್ರ ಪೌತ್ರ ಪ್ರವರ್ಧನಂ ಅಕಾಮತಾ ಶ್ರೀ ವಿಧವಾ ಜಪೇನ್ಮೋಕ್ಷ ಮೋಕ್ಷಾಮವಾಪ್ನಯಾತ್. ಇದನ್ನು ಪಠಿಸುವುದರಿಂದ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಪುತ್ರ ಪೌತ್ರಾದಿಗಳ ವೃದ್ಧಿ ಉಂಟಾಗುತ್ತದೆ. ವಿವಿಧ ಸ್ತ್ರೀಯು ನಿಷ್ಕಾಮ ಭಾವದಿಂದ ವಿಧವಾ ಸ್ತ್ರೀಯು ನಿಷ್ಕಾಮ ಭಾವದಿಂದ ಇದನ್ನು ಪಠಿಸಿದರೆ ಅವಳಿಗೆ ಮೋಕ್ಷ ಲಭಿಸುವುದು. ಅವೈಧವಂ ಸಕಾಮಾತೋ ಲಭತೆ ಜಾನ್ಯ ಜನ್ಮನಿ ಸರ್ವದುಃಖಂ ಭಯಂ ವಿಘ್ನಂ ನಾಶಯೇ ಚಾಪಹಾರಕಂ. ಸಕಾಮ ಭಾವನೆಯಿಂದ ಇದನ್ನು ಪಠಿಸಿದರೆ ಮುಂದಿನ ಜನ್ಮದಲ್ಲಿ ವೈಧವ್ಯ ಮುತ್ತೈದತನ ಇವನ್ನು ಪಡೆಯುತ್ತಾಳೆ. ಇದು ಸರ್ವವಿಧ ದುಃಖ, ಭಯ, ವಿಘ್ನ ಹಾಗೂ ಶಾಪವನ್ನು ನಷ್ಟ ಮಾಡುತ್ತದೆ. ಸರ್ವಬಾಧಾ ಪ್ರಶಮನಂ ಧರ್ಮಾರ್ಥ ಕಾಮ ಮೋಕ್ಷದಂ ಯಂ ಯಂ ಚಿಂತಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಇದನ್ನು ಪಠಿಸುವುದರಿಂದ ಎಲ್ಲ ವಿಧವಾದ ವಿಘ್ನಗಳನ್ನು ಶಾಂತವಾಗುತ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅವಳು ಯಾವ ವಿಷಯಗಳ ಚಿಂತನೆ ಮಾಡುತ್ತಾಳೋ ಅವೆಲ್ಲವೂ ನಿಶ್ಚಯವಾಗಿ ಪ್ರಾಪ್ತಿಯಾಗುತ್ತದೆ. ಹರಿ ಓಂ. ಶ್ರೀ ಗುರುಗೀತೆ ನಮ್ಮ 149ನೇ ಶ್ಲೋಕವಿಲ್ಲಿಗೆ ಮುಕ್ತವಾಗಿದೆ. ಇದನ್ನು ಕೇಳಿದ ಎಲ್ಲರಿಗೂ ಶ್ರೀ ಗುರು ಪರಮಾತ್ಮನು ಸರ್ವ ಐಶ್ವರ್ಯವನ್ನು ಉಂಟು ಮಾಡಲಿ, ಎಲ್ಲ ವಿಧದ ಆನಂದ ಭಗವಂತ ಕರುಣಿಸಲಿ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. मनोजवं मारुतुल्य वेगं जितेन्द्रियं बुद्धिमतां वरिष्ठं वातात्मज वानर मुख्यं ಶ್ರೀರಾಮದೂತಂ ಶಿರಸ ನಮಾಮಿ. ಎಲ್ಲರಿಗೂ ಶುಭವಾಗಲಿ.